ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಪ್ಪತ್ತೊಂದು ಆಗಿದೆ, 22 ಆಗಬೇಕು. ಹೌದು, ನಿಜ. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂಗತಿಂ. ಹೇ ಅರ್ಜುನ, ಕೌಂತೆಯ, ಏತೈರ್ವಿಮುಕ್ತಃ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಈ ನರಕದ್ವಾರವಾಗಿರುವಂತಹ ಕಾಮ ಕ್ರೋಧ ಲೋಭವನ್ನ ಬಿಡಬೇಕು. ಅದನ್ನ ಬಿಟ್ಟವರು ಅವರು ತಮೋದ್ವಾರೈಹಿ ತ್ರಿಭಿಃ ನರಃ, ಈ ತಮಸ್ಸಿಗೆ ಬಾಗಿಲುಗಳಾದ ಈ ಊರರಿಂದ ಯಾರು ದೂರ ಆಗಿರ್ತಾನೋ ಆ ಮನುಷ್ಯ ತನ್ನ ಉನ್ನತಿಗೆ ಬೇಕಾದ ಸಾಧನವನ್ನ ಮಾಡಿಕೊಳ್ತಾನೆ. ಇನ್ನೇನು ಬೇಕು? ಉನ್ನತಿಗೆ ಬೇಕಾದ ಸಾಧನ ಇದ್ದ ಮೇಲೆ ಸಾಧ್ಯವಾದದ್ದು ಉತ್ತಮವಾದ ಗತಿ ಆ ಉನ್ನತವಾದ ಸಾಧನದಿಂದ. ಆದ್ದರಿಂದ ಆ ಪರಗತಿಯನ್ನ, ಶ್ರೇಷ್ಠವಾದ ಮುಕ್ತಿಯನ್ನ ತದನಂತರ ಹೊಂದುತ್ತಾನೆ. ಅನೇಕ ಬಾರಿ ಹೇಳಿದ್ದೇನೆ, ಕಾಮ ಕ್ರೋಧ ಲೋಭ ಬೇಕು. ಪರಮಾತ್ಮ ವಿಷಯಕವಾದ ಕಾಮ, ಪರಮಾತ್ಮನನ್ನ ಪ್ರೀತಿಸಬೇಕು. ಪರಮಾತ್ಮ ವಿಷಯಕ ಕಾರ್ಯಗಳಲ್ಲಿ ಕಾಮನೆ ಬೇಕು. ಪರಮಾತ್ಮನ ಭಕ್ತರಲ್ಲಿ ಕಾಮನೆ ಬೇಕು. ಕ್ರೋಧ ಪರಮಾತ್ಮ ವಿಷಯಕ ವಿರುದ್ಧವಾದ, ಪರಮಾತ್ಮನನ್ನ ಯಾರು ಪ್ರೀತಿಸೋದಿಲ್ಲವೋ, ಪರಮಾತ್ಮನ ಯಾರು ದ್ವೇಷ ಮಾಡ್ತಾರೋ ಅಂಥವರನ್ನು ನೋಡಿದಾಗ ಸಿಟ್ಟು ಬರಬೇಕು. ನಮ್ಮವರೇ ಆಗಿರಲಿ, ಅವರು ಪರಮಾತ್ಮ ವಿಷಯಕವಾದ ಕೆಲಸಗಳನ್ನು ಮಾಡದೇ ಇದ್ದಾಗ ಸಿಟ್ಟು ಮಾಡಿ, ಅವಾಗ ಮಾಡಿಕೊಳ್ಳಲೇಬೇಕು. ಅದೇ ಉನ್ನತಿಗೆ ಕಾರಣವಾದದ್ದು. ಹೀಗೆ ಎಲ್ಲವೂ ಬೇಕು. ಸುಮ್ಮನೆ ಸಿಟ್ಟು ಮಾಡಿಕೊಳ್ಳೋದು, ಚೆನ್ನಾಗಿ ಮಾತಾಡಿಸಿದ್ರೂ ಸಿಟ್ಟು ಮಾಡಿಕೊಳ್ಳೋದು ಅಲ್ಲ, ಅದು ಸರಿಯಲ್ಲ. ಆದ್ದರಿಂದ ಸರಿಯಾಗಿ ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸರಿ. ಆದ್ದರಿಂದ ಈ ಮೂರರಿಂದ ದೂರರಾದವರು ಅದ್ಭುತವಾದ ಶ್ರೇಯಸ್ಸನ್ನು ಪಡೆದುಕೊಂಡು ನನ್ನ ಗತಿಯನ್ನ, ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಕೌಂತೇಯ, ಎಲೈ ಅರ್ಜುನನೇ,
ತಮೋದ್ವಾರೈಹಿ ತಮಸ್ಸಿನ ಬಾಗಿಲುಗಳಾದ ತಮೋದ್ವಾರೈಹಿ ತಮಸ್ಸಿನ ಬಾಗಿಲುಗಳಾದ ತಮೋದ್ವಾರೈಹಿ ತಮಸ್ಸಿನ ಬಾಗಿಲುಗಳಾದ ಏತೈಹಿ ತ್ರಿಭಿಹಿ ಏತೈಹಿ ತ್ರಿಭಿಹಿ ಈ ಮೂರರಿಂದ ಇಂದಿನ ಶ್ಲೋಕದಲ್ಲಿ ಹೇಳಿದ ಮೂರು ಕಾಮ ಕ್ರೋಧ ಲೋಭ ಏತೈಹಿ ತ್ರಿಭಿಹಿ ಈ ಮೂರರಿಂದ ವಿಮುಕ್ತಃ ದೂರನಾದ ವಿಮುಕ್ತಃ ದೂರನಾದ ನರಹ ಮನುಷ್ಯನು ನರಹ ಮನುಷ್ಯನು ಆತ್ಮನಃ ಶ್ರೇಯಃ ಆತ್ಮನಃ ಶ್ರೇಯಃ ತನಗೆ ಬೇಕಾದ ಶ್ರೇಯಸ್ಸನ್ನು ತನಗೆ ಬೇಕಾದ ಶ್ರೇಯಸ್ಸನ್ನು ಆಚರತಿ ಮಾಡಿಕೊಳ್ಳುತ್ತಾನೆ ಆಚರತಿ ಮಾಡಿಕೊಳ್ಳುತ್ತಾನೆ ತತಃ ಅನಂತರ ತತಃ ಅನಂತರ ಪರಾಂ ಗತಿಂ ಮುಕ್ತಿಯನ್ನು ಪರಾಂ ಗತಿಂ ಮುಕ್ತಿಯನ್ನು ಯಾತಿ ಹೊಂದುತ್ತಾನೆ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಬರೀ ಕಾಮಕ್ರೋಧವನ್ನ ಬಿಟ್ರೆ ಸಾಕ, ಅದನ್ನ ಬಿಟ್ಟು ಬೇಕಾದಾಗ ಇರ್ತೇನೆ ಅಂತಂದ್ರೆ ಆಹಾ ಶಾಸ್ತ್ರವಿಧಿಂ ಪಾಲಯಿತ್, ಶಾಸ್ತ್ರದಲ್ಲಿ ಯಾವ ವಿಧಿವಿಧಾನಗಳನ್ನು ಹೇಳಿದ್ದಾರೋ ಅಹರಹ ಸಂಧ್ಯಾಮುಪಾಸೀತ ನ ಪಲಾಂಡಂ ಭಕ್ಷಯೇತ ನ ಕಲಂಜಂ ಭಕ್ಷಯೇತ, 3 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು. ನ ಪಲಾಂಡಂ ಭಕ್ಷಯೇತ ಈರುಳ್ಳಿ, ನ ಕಲಂಚಂ ಭಕ್ಷಯೇತ ಬೆಳ್ಳುಳ್ಳಿ ತಿನ್ನಬಾರದು. ಶಾಸ್ತ್ರದ ವಿಧಿ ನಮಗೆ ವೇದವು ವಿಧಾನ ಮಾಡ್ತಾ ಇದೆ. ಅದನ್ನು ಹೊರತುಪಡಿಸಿ ಮಿನಿಮಮ್ ಇಷ್ಟಾದ್ರು ಬ್ರಾಹ್ಮಣರಾದವರು ಎಲ್ಲ ಮಾಡ್ತಿರ್ತಾರೆ, ಇದನ್ನೆಲ್ಲ ಆದ್ರೆ
ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕಾದ್ರೆ ಮಡಿ 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 ಅಂತ ಕಲ್ಲಿಂದ ಹಾರೋದು. ಏನು ಮಡಿ? ಯಾವುದೆಲ್ಲ ನಿತ್ಯ ಮಡಿ. ಬರೀ ಮಡಿ ಮಾಡಿದ್ರೆ ಅಲ್ಲ, ಒಳಗಡೆ ಮಡಿ ಇರಬೇಕು. ಹೋಗಿ ಯಾವುದೇ ತೀರ್ಥಸ್ಥಾನಕ್ಕೆ, ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಿ ಮುಳುಗಿದರೆ ಶುದ್ಧನಾಗೋದಿಲ್ಲ, ಒಳಗಡೆ ಹೊಲಸಿಟ್ಕೊಂಡು ಮುಳುಗಿದರೆ. ಗರುಡ ಪುರಾಣದ ಒಂದು ಮಾತು ಬರ್ತದೆ, ಜ್ಞಾನ ಹೃದಯ ಧ್ಯಾನ ಜಲೆ ರಾಗದ್ವೇಷ ಮಲಾಪಹೇ ಯಸ್ನಾತಿ ಮಾನಸೇ ತೀರ್ಥೆ ಸಯಾತಿ ಪರಮಾಂಗತಿ. ಗಂಗೆಯಲ್ಲಿ ಮುಳುಗಿದರೆ ಮೋಕ್ಷ ಇಲ್ಲ ರೀ. ಏನು? ಜ್ಞಾನವೆಂಬ ಹೃದಯ ಸರೋವರದಲ್ಲಿ, ಜ್ಞಾನ ಹೃದಯ. ಅವು ಸರೋವರದಲ್ಲಿ ನೀರು ಯಾವುದು? ಧ್ಯಾನ ಜಲೆ, ಧ್ಯಾನವೆಂಬ ನೀರಿನಲ್ಲಿ ಮುಳುಗಬೇಕು. ಆವಾಗ ರಾಗದ್ವೇಷ ಮಲಾಪಹೇ, ರಾಗ ಕಾಮನೆ, ದ್ವೇಷ, ಸಿಟ್ಟು, ಕ್ರೋಧ ಎಲ್ಲ ಅದರಲ್ಲೇ ಬರ್ತದೆ. ಮಲಾಪಹೇ, ಅದಕ್ಕೆ ಇವೆಲ್ಲವೂ ಕೂಡ ಹೋಗ್ತದೆ. ಜ್ಞಾನವೆಂಬ ಸರೋವರದಲ್ಲಿ, ಧ್ಯಾನವೆಂಬ ನೀರಿನಲ್ಲಿ ಮುಳುಗಿದಾಗ ಎಲ್ಲಿ ಸಿಗುತ್ತಪ್ಪ ಅದು? ಯಹ ಸ್ನಾತಿ ಮಾನಸೇ ತೀರ್ಥೆ, ಮಾನಸ ಸರೋವರದಲ್ಲಿ ಅಲ್ಲ, ಹಿಮಾಲಯದಲ್ಲಿ ಇರುವಂತಹ ಮಾನಸ ಸರೋವರದಲ್ಲಿ ಮುಳುಗಿದ್ರೂ ಉತ್ತಮ ಗತಿ ಇಲ್ಲ ನಮಗೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಜ್ಞಾನವೆಂಬ ಸರೋವರದ ಧ್ಯಾನವೆಂಬ ನೀರಿನಲ್ಲಿ ಮುಳುಗಿದಾಗ ರಾಗದ್ವೇಷಗಳು ಹೋಗಿ ಸಯಾತಿ ಪರಮಾಂಗತಿ, ಅವನಿಗೆ ಉತ್ತಮವಾದ ಗತಿ. ಅಂತಹ ಸ್ಥಾನ ಬೇಕು ನಮಗೆ. ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಏನೋ ಪುಣ್ಯ ಸಿಗೋದಿಲ್ಲ ನಮಗೆ, ಒಳಗಡೆ ಹೊಲಸಿಟ್ಕೊಂಡು ಹೋದ್ರೆ. ಮಡಿ 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 ಅಂತ ಹಾರಿದ್ರೆ ಇಲ್ಲ, ನಿತ್ಯ ಮಡಿ. ಯಾವ್ದು? ಮಕ್ಷಿಕಾ ವಿಪ್ಲುಷೋ ನಾರಿ ಭೂಮಿತೋಯ ಹುತಾಶನಃ ಮಾರ್ಜಾಲ ನಕುಲಶ್ಚೈತೆ ಏತಾನಿ ಶುಚೀನ್ ನಿತ್ಯಶಃ. ನೊಣ, ದೇವರ ನೈವೇದ್ಯಕ್ಕೆ ಕಂಚಿನ ಪಾತ್ರೆಯಲ್ಲಿ ಇಡ್ಲಿ ಒಲೆ ಮೇಲೆ ಅಡಿಗೆ ಮಾಡಿ ಇಟ್ಟಿರ್ತೇವೆ. ಎಲ್ಲೋ ಹೊಲಸಿನಲ್ಲಿ ಚರಂಡಿಯಲ್ಲಿ ಕುಳಿತೋ ಯಾವುದೋ ಹೊಲಸು ಮಲದ ಮೇಲೆ ಕುಳಿತೋ ನೊಣ ಬರ್ತದೆ. ಬಂದು ದೇವರ ನೈವೇದ್ಯ ಮೇಲೆ ಕುಳಿತಿನ ದೇವರ ನೈವೇದ್ಯ ಆಗಿಲ್ಲ, ಅಯ್ಯೋ ನೊಣ ಕೊಡ್ತಲ್ಲಪ್ಪ, ದೇವರ ನೈವೇದ್ಯ ಮಾಡಕ್ಕೆ ಹೋಗಬೇಡ. ಶುದ್ಧವಾದದ್ದು ನೊಣ, ಅದಕ್ಕೆ ಯಾವ ರೀತಿ ದೋಷ ಇಲ್ಲ. ಮಕ್ಷಿಕಾ ವಿಪ್ಲುಷಃ, ಬ್ರಾಹ್ಮಣರು, ವೇದಜ್ಞರು, ಜ್ಞಾನಿಗಳು, ಸದಾಕಾಲ ಮಡಿಯವರು. ನಾರಿ, ಮುತ್ತೈದೆಯರು, ಪ್ರತಿನಿತ್ಯವರಿಗೆ ಶಿರಸ್ಥಾನ ಇಲ್ಲ, ಅವರಿಗೆ ಕಂಠಸ್ಥಾನ ಅಷ್ಟೇ. ಅಕಸ್ಮಾತಾಗಿ ಎಲ್ಲ ಪೂಜೆ ಮುಗಿದಿರ್ತದೆ, ಏನು ಭುಜಂಗಿಸ್ಬೇಕು, ಕೊನೆಗೆ ಸ್ತ್ರೀಯರ ಒಂದು ಸ್ಪರ್ಶ ಆಯಿತು, ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ನಿತ್ಯ ಮಡಿಯವರು. ಭೂಮಿತೋಯ, ಎಲ್ಲೋ ಬಾವಿಯಿಂದ ನೀರು ತರ್ತಿರ್ತೀವಿ ಮನೆಗೆ, ರೋಡ್ ಮೇಲೆ ಯಾರೋ ಒಬ್ಬ ನೀರು ಹಾಕೊಂಡು ಹೋಗ್ಬಿಟ್ಟಿರ್ತಾನೆ, ಎಲ್ಲ ಕಡೆ ನೀರು. ಅಯ್ಯೋ ಮೈಲಿಗೆ ಆಗ್ತದಲ್ಲಪ್ಪ, ನೀರು ಹಾಕೊಂಡು ಬರೋದು, ಆ ನೀರ್ ಮೇಲೆ ನೀರು ಹಾಕೊಂಡು ಬರ್ತಾ ಇರೋದು. ಭೂಮಿಗೆ ಸ್ಪರ್ಶವಾದ ನೀರು ಮಡಿಗೆ ಸಮಾನ. ಮಡಿ ಅದು ಯಾರು ಏನೇ ಹಾಕಿರೋ, ಅವನು ಎಂಥದ್ದೇ ಹೊಲಸಿರ್ಲಿ. ಹುತಾಶನ, ಬೆಂಕಿ, ನಿತ್ಯ ಮಡಿ. ಮಾರ್ಜಾಲ, ಹಾಲು ಕಾಯಿಸಿಟ್ಟಿರ್ತೀರಿ, ಮುಚ್ಚಿಟ್ರೆ ಕೆನೆ ಬರೋದಿಲ್ಲ ಅಂತ ಅದನ್ನ ಪ್ಲೇಟ್ ಏನೋ ತೆಗೆದಿಟ್ಟಿರ್ತೀರಿ, ಮುಚ್ಚಿಡೋದು ಮರಿತೀರಿ, ಬೆಕ್ಕು ಬಂದು ಕುಡಿದು ಹೋಯ್ತು, ಗೊತ್ತಾಗುತ್ತೆ ಎಲ್ಲ ಕಡೆ ಚೆಲ್ಲಿದ್ದು ಬಿದ್ದಿದ್ದು ಎಲ್ಲ. ಯಾವ ಹೆಗ್ಗಿನ ಹಿಡ್ಕೊಂಡು ಬಂದಿತ್ತೋ ಏನೋ, ಏನು ತಿಂದಿತ್ತೋ ಏನೋ, ಬೆಕ್ಕು ಮುಟ್ಟಿದೆ ಅಂತ ಹಾಲು ಚೆಲ್ಲೋದಲ್ಲ, ಮಡಿ ಅದು. ನಾಳೆ ದೇವರ ಅಭಿಷೇಕ ಬಳಸ್ಬೋದು, ತೊಂದರೆನೇ ಇಲ್ಲ.
ಕಾಸಿದ ಹಾಲು ಬರೋದಿಲ್ಲ, ಅದು ಬಿಡಿ. ಆದರೆ ಮಡಿ ಅದು. ನಕುಲಹ, ಮುಂಗುಸಿ, ಹಾವನ್ನ ಏನೋ ಹಿಡಿದು ಬಂದಿರ್ತದೆ. ಅದು ಯಾವುದೋ ಒಂದು ಆಹಾರಗಳನ್ನು ತಿಂದರೆ ಮುಂಗುಸಿ ನಮ್ಮನೆಲ್ಲ ಎಲ್ಲಿ ಬರುತ್ತೆ ಆಚಾರ್ಯ ಅಂತಂದ್ರೆ, ಇದೆಲ್ಲ ಕಾಡಿನಲ್ಲಿ ಇರುವಂತಹ ಋಷಿಮುನಿಗಳನ್ನ ಕುರಿತು ಹೇಳಿರುವಂಥದ್ದು. ನಮಗೂ ಸಂಬಂಧ ಬರ್ತದೆ, ಆದರೆ ಆಶ್ರಮದಲ್ಲಿರುವವರಿಗೆ ಮುಂಗುಸಿ ಕಾಟ ಬಹಳ. ಏತಾನಿ ಶುಚಿ ನಿತ್ಯಶಃ, ಯಾವಾಗಲೂ ಶುಚಿ ಇದು. ಈ ರೀತಿ ಶಾಸ್ತ್ರ ಎಲ್ಲ ವಿಧಾನ ಮಾಡಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಹಾರಾಡ್ತಿರ್ತೇವೆ. ಆಚಾರ್ಯ, ಈಗ ನೀವು ಹೇಳಿದ್ದು ಇದು ಗರುಡ ಪುರಾಣದಲ್ಲಿದೆಯಾ? ಹೌದು ಹೌದು. ಓಕೆ, ಅದನ್ನ ನಮಗೆ ಗರುಡ ಪುರಾಣ ಅಂತಂದ್ರೆ ಬರೀ ಪ್ರೇತ, ಜೀವ, ಅವರ ತಪ್ಪುಗಳು, ನರಕ, ಬರೀ ಅದರ ಬಗ್ಗೆನೇ ಅಂತ ಇದೆ ನಮಗೆ. ನಿಜ ನಿಜ. ಅದರಲ್ಲಿ 12,000 ಶ್ಲೋಕಗಳಿದೆ. ಅದರಲ್ಲಿ ಮೊದಲಿಗೆ ಬರೀ ಆಯುರ್ವೇದದ ಬಗ್ಗೆ ಇದೆ. ವಿಶ್ವಾಮಿತ್ರರ ಮಗರಾದ ಆ ಯಾರು ಶಸ್ತ್ರಚಿಕಿತ್ಸೆಯನ್ನ ಮಾಡಿದಂಥವರು ಒಬ್ರು ಋಷಿಗಳಿದ್ದಾರೆ, ನೆನಪಾಗ್ತಿಲ್ಲ. ಮೊಟ್ಟ ಮೊದಲಿಗೆ ಅವರಿಗೆ ಧನ್ವಂತರಿ ಪರಮಾತ್ಮ ಉಪದೇಶ ಮಾಡಿರುವಂಥದ್ದು. ಸುಶ್ರುತ ಸುಶ್ರುತ ಋಷಿಗಳು ಅವರಿಗೆ ಧನ್ವಂತರಿ ಪರಮಾತ್ಮ ಉಪದೇಶ ಮಾಡಿರುವಂಥದ್ದು. ಹೀಗೀಗಾಗ್ತದೆ, ಪ್ರತಿಯೊಂದೊಂದಕ್ಕೂ ಅದ್ಭುತವಾಗಿ ಡೀಟೇಲ್ ಆಗಿ ಆಯುರ್ವೇದದ ಬಗ್ಗೆ ವರ್ಣನೆ ಇದೆ ಅದರಲ್ಲಿ. ಇದನ್ನ ಯಾರೂ ಹೇಳೋದಿಲ್ಲ, ಬರೀ ಪ್ರೇತಕಾಂಡ ಒಂದು ಹೇಳಿ ಮುಗಿಸ್ಬಿಡ್ತಾರೆ ಅಷ್ಟೇ. ಆಚಾರ್ಯ, ಇದಾದ ಮೇಲೆ ಅದನ್ನ ಮಾಡ್ಬೋದಾ, ಕೇಳ್ಬೋದಾ ನಾವು ಪಾಠನ? ಗರುಡ ಪುರಾಣ ಅಂತಂದ್ರೆ ಹೋದಾಗೆ ಕೇಳಬೇಕು ಅಂತೇನಿಲ್ಲ. ಅಲ್ಲ, ಅದಕ್ಕೇನೇನೆ ಇವಾಗ ಆತರ ಪ್ರಾವಿಷನ್ ಶ್ರವಣೀಯಂ ಸರ್ವದೈವಹಿ, ಪರಮಾತ್ಮ ಕೊನೆಗೆ ಅದನ್ನೇ ಹೇಳ್ತಾನೆ. ಈ ಪ್ರೇತಕಾಂಡ ಅಥವಾ ಈ ಗರುಡ ಪುರಾಣದ ಫಲಶ್ರವಣ, ಗರುಡ ಪುರಾಣ ಶ್ರವಣ ಫಲದಲ್ಲಿ ಪರಮಾತ್ಮ ಹೇಳ್ತಾನೆ, ಶ್ರೋತವ್ಯಂ ಸರ್ವದೈವಹಿ, ಇದನ್ನ ಯಾವಾಗ ಬೇಕಾದರೂ ಕೇಳಬಹುದು, ಸತ್ತಾಗೇ ಕೇಳಬೇಕು ಅಂತೇನಿಲ್ಲ, ಸತ್ತಾಗೆ ಓದಬೇಕು ಅಂತೇನಿಲ್ಲ. ಸತ್ತಾಗಿ ಓದಬೇಕು ಅಂತಂದ್ರೆ ಹೇಳೋದು ಹೇಗೆ? ಸತ್ತಾಗ ಅದನ್ನ ಹೇಳಬೇಕು ಅಂದ್ರೆ ನಾವು ಓದದನ್ನೇ ಹೇಳೋದು ಹೇಗೆ? ಹೌದು ಅಲ್ಲ, ಅದಕ್ಕೆ ಇವಾಗ್ಲೇ ಹೇಳ್ಕೊಟ್ಬಿಡಿ ಇದಾದ್ಮೇಲೆ. ನಾನು 3ನೇ ಓಟ್ ಹಾಕ್ತಾ ಇದ್ದೀನಿ ಆಚಾರ್ಯ. ಅವಾಗ ಮೊದಲೇ ಕೇಳೋಣ ಅಂತ ಇದ್ದೆ, ಆಮೇಲೆ ಬಾಕಿಯವ್ರು ಏನ್ ಹೇಳ್ತಾರೋ ಅಂತ ಸುಮ್ಮನೆ ಇದ್ದೆ. ಇದು ಹೆಂಗಿದ್ರು ನಾವು ಸೀನಿಯರ್ ಸಿಟಿಸನ್ಗಳು. ಇಲ್ಲ ಆಚಾರ್ಯ, ಹೇಳಿ, ನಮಗೂ ಬೇಗ ಹೋಗೋರು ನಾವು. ಅದಕ್ಕೆ ನಾವು ಆಗ್ಲೇ ಟಿಕೆಟ್ ಆಗೋಗಿದೆ ನಮ್ಗೆ. ಯಾರಿಗ್ ಗೊತ್ತು ರೀ, ಯಾರಿಗ್ ಗೊತ್ತು? ಸಣ್ಣ ವಯಸ್ಸಿದೆ ಅಂತ ಹೋಗದೆ ಇರ್ಲಿಕ್ಕೆ ಆಗ್ತದ? ಕರೆದ್ರೆ ಹೋಗ್ಲೇಬೇಕು, ಕರ್ಕೊಂಡೋದ್ರೆ ಹೋಗ್ಲೇಬೇಕಷ್ಟೇ. ಹಾಗಲ್ಲ ಆಚಾರ್ಯ, ನಮ್ದಂತೂ ಜನರಲ್ ಆಗಿ ಏನಪ್ಪಾ ಅಂದ್ರೆ ಒಂದ್ ಹೆಜ್ಜೆ ಆ ಕಡೆ ಇದೆ ಅಂತ ಅಷ್ಟೇ. ಒಂದೇ ಒಂದ್ ಹೆಜ್ಜೆ, ಇನ್ನೊಂದ್ ಹೆಜ್ಜೆ ಇಲ್ಲೇ ಇದೆ. ಇದಾದ್ಮೇಲೆ ಅದು ಹೇಳ್ಕೊಡಿ. ಭಾಷ್ಯ ಆಗ್ಲಿ, ಭಾಷ್ಯ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಬರೋದು ಅದರಲ್ಲಿ ಏನೇ ಈ ಶ್ಲೋಕ ಎಲ್ಲ. ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾ ಭಿತ್ರಶ್ರುತಿ. ಎಷ್ಟು ಅದ್ಭುತವಾದ ಅರ್ಥ. ಅವನು ಅಪವಿತ್ರ ಪವಿತ್ರೋ ವಾ, ಅವನು ಅಪವಿತ್ರನಾಗಿರ್ಲಿ ಪವಿತ್ರನಾಗಿರ್ಲಿ, ಸರ್ವಾವಸ್ಥಾಂಗತೋಪಿ ವಾ, ಯಾವ ಎಲ್ಲಾ ಅಂಗಗಳಿಂದ ಅವನ ಮುಖ ತೊಳೆದಿರ್ಲಿ ತೊಳೆದೇ ಇರ್ಲಿ, ಸ್ನಾನ ಮಾಡಿರ್ಲಿ ಮಾಡದೇ ಇರ್ಲಿ, ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯ ಆಭ್ಯಂತರ ಶುಚಿ. ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾನೋ ಅಂತಹ ವ್ಯಕ್ತಿ ಒಳಗಡೆಯಿಂದಲೂ ಹೊರಗಡೆಯಿಂದಲೂ ಸ್ನಾನ ಮಾಡ್ಲಿ ಮಾಡದೇ ಇರಲಿ, ಅವನು ಶುದ್ಧನಾಗ್ತಾನೆ. ಈ ಶ್ಲೋಕನ ಆಚಾರ್ಯ, ನನಗೆ ನನ್ನ ಪರಿಚಯದವರೊಬ್ರು, ಅವರು ಮಿಲಿಟರಿನಲ್ಲಿ ಕರ್ನಲ್. ಇದು ತುಂಬಾ ಹಿಂದಿದ್ದು ಹೇಳ್ತಾ ಇರೋದು, ಸುಮಾರು ಒಂದು 20 ವರ್ಷದ ಹಿಂದೆ. ಅವರು ಮೈಸೂರಿನಲ್ಲಿ ಹೇಳಿದ್ರು, ನಾವ್ ಅಲ್ಲಿ ಹೋಗಿ ಎಲ್ಲಿ ಸ್ನಾನ ಮಾಡೋಣ, ವಾರ್ ಫೀಲ್ಡ್ ಅಲ್ಲಿ ಇರ್ತೀನಿ, ಬಟ್ ಹೇಳ್ಕೊಳ್ತೀನಿ, ಇದು ಹೇಳ್ಕೊಂಡು ನಾನು ಏನೇನ್ ಬೇಕು ಎಲ್ಲ ಹೇಳ್ಕೊಳ್ತೀನಿ ನಾನು. ಅಲ್ಲ, ಅದು ಕೂಡ ಇದಾರೆ ಜನ ಅನ್ನಕ್ಕೆ ನಾ ಹೇಳಿದೆ. ಅದು ಅವಾಗ ಅವರು ಅದನ್ನ ಹೇಳ್ತಾ ಇದ್ರು, ಅಪವಿತ್ರ ಪವಿತ್ರವ ನಾವು ಹೇಳ್ತೀವಲ್ಲ ಅಂತ. ನೋಡ್ರಿ ಹೇಗೆ ಅಂದ್ರೆ, ಪರಮಾತ್ಮ ನಾವು ಮಧ್ವ ವಿಜಯ ಎಲ್ಲ ಕೇಳಿದ್ದೇವೆ, ಅದರಲ್ಲಿ 11ನೇ ಸರ್ಗ ವೈಕುಂಠದ ವರ್ಣನೆ, ಸಂಪೂರ್ಣವಾಗಿ ವೈಕುಂಠದ ವರ್ಣನೆ. ಅಲ್ಲಿ ಹೇಳಿಸಿರುವಂಥದ್ದು ಶೇಷದೇವರಿಂದ ವೈಕುಂಠದ ವರ್ಣನೆ, ಮುಕ್ತಿಯ ವರ್ಣನೆ. ನರಕದ ವರ್ಣನೆ ಗರುಡ ದೇವರಿಂದ, ಗರುಡನಿಗೆ ಉಪದೇಶ ಮಾಡಿದ್ದು. ನೋಡಿ,
ಸೊ ಈಗ ಒಂದಾಗಿದೆ ಇನ್ನೊಂದು ಆಗ್ಬಿಡ್ಲಿ ಅಂತ ಅಷ್ಟೇ, ಗರುಡಂದು ಕೇಳ್ಬಿಡೋಣ ಅಂತ. ಈಗ ಜ್ಞಾನ ಹೃದಯ ಧ್ಯಾನ ಜಲೆ ಹೇಳಿದ್ರಲ್ಲ, ಅದು ಯಾವ್ದ್ರಿಂದ ಎಲ್ಲಿ? ಅದು ಅದು ಗರುಡ ಪುರಾಣದ್ದೇ, ಓಹ್, ಪ್ರೇತಕಾಂಡದಲ್ಲೇ ಬರ್ತದೆ. ಇನ್ನೊಂದು ಹಂಗೆ ಹೇಳ್ಬಿಡ್ತೀನಿ ಆಚಾರ್ಯ. ಓದ್ತಿರ್ಬೇಕಾದ್ರೆ ಹಾಗೆ ಸಮಯ ಸಿಕ್ಕಾಗ ಓದ್ತಿರ್ತೀನಿ, ಅವಾಗ ಅದ್ಭುತ ಅದ್ಭುತ ಶ್ಲೋಕ. ಅದನ್ನ ನಿಮ್ಗೆ ಹೇಳೋದ್ರಿಂದ ನನಗೆ ಸ್ವಲ್ಪ ಮೆಮೊರೈಸ್ ಆಗ್ತದೆ, ಅದು ಮತ್ತೆ ರಿವಿಷನ್ ಬರೆಯೋದಿಲ್ಲ. ನೋಡಿ, ಅದಕ್ಕೆ ಫುಲ್ ಮೆಮೊರೈಸ್ ನನಗೋಸ್ಕರ ಹೇಳೋದು, ಮಾಡಿಸ್ಬಿಡ್ತೀವಿ. ನಿಮಗೋಸ್ಕರ ಅಲ್ಲ. ಫುಲ್ ಮೆಮೊರೈಸ್ ಮಾಡಿಸ್ಬಿಡ್ತೀವಿ ಆಚಾರ್ಯ, ಪೂರ್ತಿ ಹೇಳ್ಬಿಡಿ ನಮ್ಗೆ ಇದಾದ್ಮೇಲೆ. ಪುನರುಕ್ತಿ, ರಿಪೀಟ್, ರಿವಿಷನ್. ಹೌದು. ನಮ್ಮ ಆಸೆಗೆ ಎಂಡಿಲ್ಲ ಇದ್ರಲ್ಲೆಲ್ಲ. ಅದರಲ್ಲಿ ಬಹಳ ಬಹಳ ಅದ್ಭುತ. ಈಗ ರೋಗ ಬರಲಿಕ್ಕೆ ಎರಡು ಕಾರಣ. ಅಲ್ಲಿ ವಿಶೇಷವಾಗಿ ಧನ್ವಂತರಿ ಪರಮಾತ್ಮ ಹೇಳುವಂಥದ್ದು, ರೋಗ ಬರಲಿಕ್ಕೆ ಎರಡು ಕಾರಣ. ಅದು ನಮ್ಮ ಒಳಗಡೆ ಇರುವಂಥ ವಾತಪಿತ್ತ ಕಫ ದೋಷಾದಿಗಳು ಅವೆಲ್ಲ ಬಿಡ್ರಿ, ಅದಕ್ಕಿಂತ ಮುಖ್ಯವಾಗಿ ಒಂದು ಗುರು ಹಿರಿಯರ ಶಾಪ, ಇನ್ನೊಂದು ಉಚ್ಚಾಟನೆ ಇತ್ಯಾದಿಗಳು ಬಹಳ ಮುಖ್ಯ ಅಂತಲ್ಲ. ಅದರಲ್ಲಿ ಈ ಉಚ್ಚಾಟನೆ, ಮಾಟ ಮಂತ್ರ ಇದರದೆಲ್ಲ ಬಿಡಿಸ್ಲಿಕ್ಕೂ ಕೂಡ ಅನೇಕ ಮಂತ್ರಗಳಿವೆ. ಮಾರೆಯ ಮಾರೆಯ, ಸ್ಫೋಟಯ ಸ್ಫೋಟಯ, ಖಂಡಯ ಖಂಡಯ, ಭೇದಯ ಭೇದಯ ಅಂತೇಳಿ ದೊಡ್ಡ ಮಾಲಾಮಂತ್ರಗಳೆಲ್ಲ ಇವೆ. ಈಗ 12,000 ಶ್ಲೋಕದ ಅಷ್ಟು ಉಪಲಬ್ಧಿ ಇಲ್ಲ. ನಾನು ಹುಡುಕ್ತಾ ಇದ್ದೀನಿ ಪುಸ್ತಕವನ್ನ. ಕೆಲವೊಂದು ಪುಸ್ತಕ ನನಗೆ ಸಿಕ್ಕಿರುವಂಥ ಗರುಡ ಪುರಾಣದಲ್ಲಿ ಅದರಲ್ಲಿ ಬರುವಂಥದ್ದು ಹೇಳಿದ್ದೇನೆ ಅಷ್ಟೇ. ಅದು ಇಂತಹ ಇಷ್ಟು ಅದಕ್ಕಿಂತ ಮುಂಚಿನ ಭಾಗದಲ್ಲಿ ಎಲ್ಲ ಈ ರೀತಿ ಎಲ್ಲ ಇದೆ ಅಂತ ಅದರಲ್ಲಿ ಕೊಟ್ಟಿದ್ರಷ್ಟೇ. ಸಂಪೂರ್ಣ 12,000 ಶ್ಲೋಕ ಸಿಗೋದಿಲ್ಲ. ಕೆಲವೊಬ್ಬರು 18,000 ಅಂತ ಹೇಳ್ತಾರೆ. ಆ ಉತ್ತರ ಭಾರತದಲ್ಲೆಲ್ಲ ಒಬ್ಬ ಜಮ್ಮು ಕಾಶ್ಮೀರದ ಒಬ್ಬ ಪಂಡಿತನಿದ್ದಾನೆ, ಅವನು 8,000 ಶ್ಲೋಕದಲ್ಲಿ ಶ್ಲೋಕವನ್ನ ಗರುಡ ಪುರಾಣ ಅಂತ ಅವನು ಹೇಳಿದ್ದಾನೆ. ಅಲ್ಲಿ ಬರೀ 8,000 ಶ್ಲೋಕವನ್ನ ಉಪನ್ಯಾಸ ಮಾಡ್ತಾರೆ ಅಲ್ಲಿ. ಹೀಗೆ ದೇಶಭೇದೇನ ಇರುವಂಥದ್ದು. ಆದರೆ ಆಚಾರ್ಯರು ಹೇಳಿದ್ದು 12,000 ಶ್ಲೋಕ ಅಂತ. ಅದ್ಭುತ ತೀರ್ಥಕ್ಷೇತ್ರ. ಅದರಲ್ಲಿ ಆ ವಿಧಿಗಳು, ಸತ್ತಾಗ ಏನೇನು ಮಾಡಬೇಕು, ಯಾವ ಯಾವ ದಾನಗಳನ್ನು ಕೊಡಬೇಕು, ಮುಂಚೆನೇ ಕೊಡಬೇಕು, ಸ್ವಹಸ್ತ ದಾನ ಶ್ರೇಷ್ಠ, ಮರಣ ಸೂಚನೆಗಳೇನು ಹೇಳ್ಬಿಟ್ರೆ ಎಲ್ಲರಿಗೂ ನಡಿಗೆ ಹೋಗ್ತೀವಿ. ಆಚಾರೇ ಇವತ್ತು ಈಗ ಕನಸು ಬಿದ್ದಿತ್ತು, ಆಚಾರೇ ಹೀಗಾಗ್ತಾ ಇದೆ, ದಿನ ಅದೇ ಕಂಪ್ಲೀಟ್. ಆಮೇಲೆ ಪರಮಾತ್ಮ ನೋಡಿ ಯಾರಿಗೂ ಕೊಡದೇ ಇರುವಂತಹ ಸೂಚನೆಗಳು ನಮಗೆ ಕೊಡ್ತಾನೆ ಪರಮಾತ್ಮ. ನಾವು ಗಾಬರಿ ಆಗಬಾರದು, ತಕ್ಷಣ ಎಚ್ಚೆತ್ತುಕೊಳ್ಬೇಕು, ಅನೇಕ ದಾನ ಧರ್ಮಾದಿಗಳನ್ನ ಮಾಡಬೇಕು. ಇಲ್ಲ, ಅದ್ ಬದುಕಿರುವಾಗೇನೆ ಮಾಡ್ಬೇಕು, ಆಮೇಲೆ ಯಾರೋ ಮಾಡ್ತಾರೆ ಅಂತ ಅನ್ಕೊಳ್ಳೋದು ಮೂರ್ಖತ ಅದು. ಹೌದು ಹೌದು ಹೌದು. ಬದುಕಿರುವಾಗಲೇನೆ ಆ ದಶದಾನ, ಅಷ್ಟಮಹಾದಾನ ಅವೆಲ್ಲವೂ ಮಾಡಬೇಕು ನಾವು. ಛತ್ರದಾನ, ಪಾದುಕಾದಾನ, ಶಯ್ಯಾದಾನ ಅವೆಲ್ಲ ಏನೇನಿರ್ತದೆ, ಭೂದಾನ, ಗೋದಾನ ಅವೆಲ್ಲವೂ ನಮ್ಮ ಸ್ವಹಸ್ತದಿಂದ ಮಾಡಿದರೆ ಶ್ರೇಷ್ಠ. ಅದು ನಾವು ಯಾರೂ ಮಾಡೋದಿಲ್ಲ. ದಾನಗಳ ಮಾಡದೇನೆ ವ್ಯರ್ಥರಾಗಿ ಬಿಟ್ಟು ಹೋಗ್ತೇವೆ. ಭಾರಿ ಭಾರಿ ಇದೆ. ಹೀಗೆ ಶಾಸ್ತ್ರದಲ್ಲಿ ವಿಧಾನ ಮಾಡಿರುವಂಥದ್ದನ್ನು ಬಿಟ್ಟು ಕಾಮಕಾರತಃ ವರ್ತತೆ, ಸ್ವೇಚ್ಛೆಯಿಂದ ಅನುಷ್ಠಾನ ಮಾಡ್ತಾರೆ. ಯಾವಾಗೋ ಎದ್ದೇಳೋದು, ಯಾವಾಗೋ ಮಲ್ಕೊಳ್ಳೋದು, ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ. ಅಂಥವರು ನಸಿದ್ಧೀಂ ಅವಾಪ್ನೋತಿ, ಸುಖವನ್ನು ಎಲ್ಲೂ ಹೊಂದೋದಿಲ್ಲರಿ. ನ ಸುಖಂ ನ ಪರಾಂಗತಿ, ಇಹಲೋಕದಲ್ಲೂ ಸುಖವನ್ನು ಹೊಂದೋದಿಲ್ಲ. ಸುಖ ಅಂತ ಅನ್ಕೊಂಡಿರ್ತೇವೆ ಅಷ್ಟೇ, ನಾವು ಸುಖದಲ್ಲಿ ಇರೋದಿಲ್ಲ. ನಾವು ಅನ್ಕೊಳ್ಳೋದಷ್ಟೇ. ನ ಪರಾಂಗತಿ, ಇಹಲೋಕದಲ್ಲೇ ಸುಖವನ್ನು ಹೊಂದೋದಿಲ್ಲ ಅಂದ ಮೇಲೆ ಅತ್ಯಂತ ಸುಖ ಸ್ವರೂಪವಾದ ಮುಕ್ತಿಯನ್ನು ಹೊಂದಲಿಕ್ಕೆ ಹೇಗೆ ಸಾಧ್ಯ? ಎಲ್ಲವನ್ನ ಸ್ವೀಕಾರ ಮಾಡೋದ್ರಲ್ಲಿ ಸುಖ ಇಲ್ರಿ, ಎಷ್ಟಾದಷ್ಟು ಬಿಡೋದ್ರಲ್ಲಿ ಸುಖ ಇದೆ. ತಿಂದವನಿಗೆ ರೋಗ, ಉಪವಾಸಿತನಿಗೆ ರೋಗ ಕಡಿಮೆ. ಬಹಳ ತಿಂದವನೇ ಒದ್ದಾಡ್ತಿರ್ತಾನೆ, ಅಪಚನ ಆಯಿತು, ಹಾಗಾಯಿತು, ಬಿ ಪಿ, ಶುಗರ್, ಅದು ಇದು ಅಂಥೇಳಿ. ತಿಂಗಳಿಗೆ 2 ಏಕಾದಶಿ ಉಪವಾಸ, ಆಗಾಗ ಬಂದಾಗ ಕೃಷ್ಣ ಜನ್ಮಾಷ್ಟಮಿ, ವಿಷ್ಣು ಪಂಚಕ ಸಾಧ್ಯ ಆದರೆ, ಭೀಷ್ಮ ಪಂಚಕ, ಈ ರೀತಿ ಎಲ್ಲವೂ ಮಾಡ್ತಾ ಹೋದವನು ಬಹಳ ಅದ್ಭುತವಾಗಿರ್ತಾನೆ.
ಆರಾಮಾಗಿರ್ತಾನೆ, ಯಾವ ರೋಗಗಳೂ ಇರೋದಿಲ್ಲ ಅವನಿಗೆ. ಪರಮಾತ್ಮ ಅವನ ಹಿಂದೆ ನಿಂತಿರ್ತಾನೆ ಸದಾಕಾಲ. ಆದ್ದರಿಂದ ಈ ಶಾಸ್ತ್ರವಿಧಿಯನ್ನ ಹೊರತುಪಡಿಸಿ ಯಾರು ಸ್ವೇಚ್ಛಾಚಾರದಿಂದ ವರ್ತನೆ ಮಾಡ್ತಿರ್ತಾರೋ ಅವರು ಈ ಐಹಿಕದಲ್ಲೂ ಸುಖ ಇಲ್ಲ, ಮುಕ್ತಿ ಅಂತೂ ಇಲ್ಲವೇ ಇಲ್ಲ ಅಂತ ಆ ಅರ್ಥವನ್ನು ಹೇಳಿಬಿಡ್ತೇನೆ, ಬರ್ಕೊಂಡ್ಬಿಡಿ. ಯಹ ಯಾರು, ಯಹ ಯಾರು, ಶಾಸ್ತ್ರವಿಧಿಂ ಶಾಸ್ತ್ರವು ಹೇಳಿದ ವಿಧಿಯನ್ನು, ಶಾಸ್ತ್ರವಿಧಿಂ ಶಾಸ್ತ್ರವು ಹೇಳಿದ ವಿಧಿಯನ್ನು ಉತ್ಸೃಜ್ಯ ಬಿಟ್ಟು, ಉತ್ಸೃಜ್ಯ ಬಿಟ್ಟು ಕಾಮಕಾರತಃ ವರ್ತತೆ, ಕಾಮಕಾರತಃ ವರ್ತತೆ, ಸ್ವೇಚ್ಛೆಯಿಂದ ಪ್ರವೃತ್ತಿ ಮಾಡುತ್ತಾನೋ, ಸ್ವೇಚ್ಛೆಯಿಂದ ಪ್ರವೃತ್ತಿ ಮಾಡುತ್ತಾನೋ, ಸಹ ಅವನು, ಇದು ಶ್ಲೋಕದಲ್ಲಿ ಇಲ್ಲ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಇಲ್ಲ ಶ್ಲೋಕದಲ್ಲಿ ಇದೆ, ಕ್ಷಮಿಸಿ, ಸಹ ಅವನು ನ ಸಿದ್ಧಿಂ, ಸಿದ್ಧಿಂ ಸಿದ್ಧಿಂ ಇಷ್ಟೇ ಇರಲಿ, ಸಿದ್ಧಿಂ ಪುರುಷಾರ್ಥ ಸಾಧನವನ್ನು, ಪುರುಷಾರ್ಥ ಸಾಧನವನ್ನು ನ ಅವಾಪ್ನೋತಿ, ನ ಅವಾಪ್ನೋತಿ ಹೊಂದುವುದಿಲ್ಲ, ನ ಅವಾಪ್ನೋತಿ ಹೊಂದುವುದಿಲ್ಲ, ನ ಸುಖಂ ಐಹಿಕ ಸುಖವನ್ನೂ, ಐಹಿಕ ಸುಖವನ್ನೂ, ನ ಪರಾಂಗತಿಂ, ನ ಪರಾಂಗತಿಂ ಮೋಕ್ಷವನ್ನೂ ಕೂಡ ಹೊಂದುವುದಿಲ್ಲ, ಮೋಕ್ಷವನ್ನೂ ಕೂಡ ಹೊಂದುವುದಿಲ್ಲ. ಸರಿ, ಪ್ರಶ್ನೆ ಇದ್ರೆ ಕೇಳಿ. ಇದ್ರ ಮೇಲೆ ಪ್ರಶ್ನೆ ಇಲ್ಲ, ಆದ್ರೆ ಇದ್ರ ಪಾಠ ಆದ್ಮೇಲೆ ಹಾ ಮಾತಾಡ್ಬೋದಾ? ಹಾ ಮಾತಾಡೋಣ. ಇನ್ನೊಂದು ಬಂದಿತ್ತು ಇದು ಪಾಠ ವಿಷಯದಲ್ಲಿ. ಲೇಡೀಸ್ ಹರಿಕಥಾಮೃತ ಸಾರ ಎಷ್ಟೋ ವರ್ಷದಿಂದ ಕೇಳ್ತಾ ಇದಾರೆ, ಅಲ್ಲಿ ವಿ ಶ್ರೀನಲ್ಲಿ ಅರ್ಧಂಬರ್ಧ ನಿಂತೋಯ್ತು. ಓಕೆ, ಅದನ್ನ ತಗೋಬಹುದು. ಗರುಡ ಪುರಾಣ ನಿಮ್ ಧೈರ್ಯದಿಂದ ನೀವು ಹೇಳ್ತಾ ಇದ್ದೀರಿ, ಯೂಶಲಿ ಯಾರು ಪ್ರವಚನಕಾರರ ಮಾತೇ ಎತ್ತಲ್ಲ, ಬೇಡ ಅಂದ್ಬಿಡ್ತಾರೆ ಅಷ್ಟೇ. ಆಮೇಲೆ ಈಗ ಕಾಲ್ ಇದ್ರಾದ್ಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ ಸರಿ.